ಕಟ್ಟಾಗಿ ಹೋಗ್ಬಿಟ್ಟೈತೆ ಗುರು. ಯಾಕೆ ಅಂದ್ರೆ ರೋಡ್ ಸ್ವಾಗತಂ ಸುಸ್ವಾಗತಂ. ವಾತಾವರಣ ಮಾತ್ರ ಸೂಪರ್ ಆಗೈತೆ ನೋಡಿ. ಇದೇ ತರ ಇರ್ಬೇಕು ವಾತಾವರಣ. ಈ ತರ ಇದ್ರೆ ಗಾಡಿ ಓಡ್ಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಇತ್ಲಾಗೆ ಬಿಸಿಲು ಇಲ್ಲ ಗಾಳಿ ಇಲ್ಲ ಅನ್ನಂಗೆ ಇರ್ಬೇಕು. ಆದ್ರೆ ಗಾಳಿ ಸಿಕ್ಕಾಪಟ್ಲೆ ಹೊಡಿತೈತೆ. ಗಾಳಿ ಬಂದ್ರೆ ನಮ್ಗೇನು ತೊಂದರೆ ಇಲ್ಲ. ನಾವು ಯಾಕೆ ನಿಲ್ಸಿದ್ದಂದ್ರೆ ಬೆಳಗ್ಗೆನೆ ಟೈರ್ ಹೀಟ್ ಆಗಿದ್ದು ಗುರು, ಅದಕ್ಕೆ ನಿಲ್ಸಿದ್ದು. ಯಾಕೆ ರೈಟ್ ಸೈಡ್ನಾಗ ಟೈರ್ ಹೀಟ್ ಆಗ್ತಿದಾವ ಅಂತೇಳಿ ಅವಾಗ ನೋಡಿದ್ರೆ ಸೂರ್ಯದೇವ ಒಂದೇ ಸಲ ಸೀದಾ ಬಂದು ಟೈರ್ಗೆ ಬೀಳ್ತಿತ್ತು. ಹಂಗಾಗಿ ಗಾಡಿ ನಿಲ್ಸಿದ್ದು, ಇಲ್ಲಾಂದ್ರೆ ಹೋಗ್ತಿದ್ವಿ. ಇಲ್ಲಿಂದ ಅಪ್ಪುಗಳೇ ಜಾಸ್ತಿ. ಎಲ್ಲಿಗೆ ಅನ್ನಂದ್ರೆ ಡೌನ್ ದಾಟೋವರೆಗೂ ಡೌನ್ ಅಂತೇಳಿ ಊರು ಬರುತ್ತೆ. ಆ ಡೌನ್ ಗಂಟ ಒಂಚೂರು ಅಪ್ಪು, ಆಮೇಲೆ ಲೆವೆಲ್ ರೋಡ್ ಐತೆ. ದೊಡ್ಡಪ್ಪ ಅಲ್ಲಿ ಹೋಗ್ತಿದ್ದಾನೆ ಗುರು. 500 ಮೀಟ್ರ್ 1 ಕಿಲೋಮೀಟ್ರ್ ಮುಂದೆ ಇದ್ದಾನೆ ವೆಲ್ಕಮ್ ಬೋರ್ಡ್ ಹತ್ರ. ನಾವು ಇಲ್ಲೇ ಹೋಗ್ತಿದ್ದೀವಿ. ಬನ್ನಿ ಹೋಗಿ ಮುಂದೆ ಎಲ್ಲಾದ್ರೂ ಸಿಗೋಣ. ತಿಂದು ರಾಡ್ ಕಟ್ಟಾಗಿತ್ತು ಅಂತ ಹೇಳಿದ್ನಲ್ಲ, ಇದು ಬೇಲೆನ್ಸ್ ರಾಡು. ಅದನ್ನು ಇವಾಗ ಆ ಕಡೆ ಹೋಗಿ ಬಿಚ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸ್ಕೆ ಬಂದು ಹಾಕಿದ್ವಿ. ಲಿಫ್ಟ್ ಇಳಿತಿದ್ದಿಲ್ಲ ನೋಡಿ. ಇವಾಗಿನ ಜಸ್ಟ್ ವೆಲ್ಡಿಂಗ್ ಮಾಡಿಸ್ಕೆ ಬಂದು ಹಾಕಿದ್ದೀನಿ. ಅದು ರಬ್ಬರ್ ಹೋಗೈತೆ. ರಬ್ಬರ್ ಇಲ್ಲಿ ಸಿಗಲ್ಲ, ಸಿಗ್ತತೆ ಬಟ್ 900 ರೂಪಾಯಿ ಅಸೆಂಬ್ಲಿ ತಗೊಬೇಕಂತಾರೆ. ನಮ್ಮ ದುರ್ಗಕ್ಕೆ ಹೋದರೆ ಬರೋ ರಬ್ಬರ್ ಸಿಗುತ್ತೆ 100 ರೂಪಾಯಿಗೆ. ಆ ರಬ್ಬರ್ಗೂ ಆಲ್ಟ್ರ್ ಮಾಡಿದ್ದೀನಿ. ಹೆಂಗಂದರೆ ಅದೊಂಚೂರು ಕಟ್ಟಾಗಿತ್ತು, ಮಲ್ತಿ ಸುತ್ತಿದ್ದೀನಿ. ಅದಕ್ಕೆ ಇವಾಗೇನು ತೊಂದರೆ ಇಲ್ಲ, ಹೋಗ್ಬೋದು. 4 ಗಂಟೆ ಆಯ್ತು, ಬನ್ನಿ ಹೊರಡೋಣ. ವ್ಯೂ ಮಾತ್ರ ಸೂಪರಾಗಿ ಕಾಣುತ್ತೆ. ಎಷ್ಟು ಸೂಪರಾಗಿ ಅಂದರೆ ಮುಂದ್ಗಡೆ ನೋಡ್ತಾ ಇದ್ರೆ ಕೆಳಗೆ ರೋಡ್ನಾಗಿರೋ ಗುಂಡಿನೇ ಕಾಣೋದಿಲ್ಲ. ಆ ಥರ ಸೂಪರಾಗಿ ಕಾಣುತ್ತೆ. ಎಲ್ಲ ರೋಡೆಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಅಲ್ಲಿಂದ ಅಲ್ಲಲ್ಲಿ ಪ್ಯಾಚ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ಕೆಪ್ಪಿದ್ದಾರೆ ನೋಡಿ. ಓಪನ್ ಮಾಡಿ ಪ್ಯಾಚ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಚೆನ್ನಾಗಿದೆ. ಇದು ಯಾವುದೋ ಅಲ್ಲಿಗೆ ಇರಿಟೇಟ್ ಮಾಡ್ತಾ ಇರ್ಬೋದು. ಎಷ್ಟು ಬೋಲ್ಟು ನಟ್ ಹಾಕಿದ್ರು ಸೌಂಡ್ ಮಾಡ್ತದೆ ರನ್ನಿಂಗ್ನಾಗೆ. 2 ಹಾಕಿದ್ದು 3 ಹಾಕಿದ್ದೀನಿ. ಇನ್ನೊಂದು ಹಾಕ್ಬೇಕೇನೋ ಅದಕ್ಕೆ. ಇವಾಗ ಅದು ಗಡ ಗಡ ಅಂತ ಇತ್ತು ನೋಡಿ. ದೊಡ್ಡಪ್ಪನ ಗಾಡಿ ಹಿಂದೆ ಬರ್ತೈತೆ. ಅಂದರೆ ಅದು ಪರ್ಟಿಕ್ಯುಲರಲ್ಲಿ ಬಿಚ್ಚಿ ನಾವು ಇನ್ನೊಂದು ಥರ ಆರ್ಡ್ರ್ ಮಾಡ್ಬೇಕಂತಿದ್ವಿ. ಯಾವ ಥರ ಅಂದರೆ ಅದನ್ನ ಇನ್ನೊಂಚೂರು ಲೆಂತ್ ಮಾಡ್ಬೇಕಂತಿದ್ವಿ ಬ್ಯಾಲೆನ್ಸ್ ರಾಡ್ನ. ಆದರೆ ಅದು ಬಿಚ್ಚಕ್ಕೆ ಬರಲಿಲ್ಲ. ನಾವೇನು ಮಾಡಿದ್ವಿ, ಅದಕ್ಕೆ ಟಾಕ ಓಡಿಸಿದ್ವಿ. ಅಂದರೆ ಅದು ಬಿಚ್ಚಕ್ಕೆ ಬರುತ್ತೆ. ಅದಕ್ಕೆ ಒಂದು ಸ್ಪ್ರೇ ಬರುತ್ತೆ, ಥ್ರೆಡ್ ಬಿಚ್ಚೋದು ಸ್ಪ್ರೇ ಬರುತ್ತಲ್ವಾ, ಆ ಸ್ಪ್ರೇ ಹೊಡೆದ್ರೆ ಬರುತ್ತೆ. ಇವಾಗ ನಮ್ಗೆ ಊರಿಗೆ ಹೋಗೋಕೆ ರೆಡಿ ಮಾಡ್ಕೊಂಡ್ವಿ. ಊರಿಗೆ ಹೋದ್ಮೇಲೆ ಶೋರೂಮಲ್ಲಿ ಇಲ್ಲಾಂದರೆ ಆಟೋಮೊಬೈಲ್ಸಲ್ಲಿ ಸಿಗುತ್ತೇನೋ ಕೇಳಬೇಕು. ಸಿಕ್ಕರೆ ಬೇರೆದು ಹಾಕ್ಬೇಕು. ಅಸೆಂಬ್ಲಿನೇ ಚೇಂಜ್ ಮಾಡೋಣ, ನೋಡೋಣ. ಬ್ಯಾಲೆನ್ಸ್ ರಾಡ್ ಒಂಚೂರು ಬೆಂಡ್ ಐತೆ ಅಂತ ಹೇಳ್ತಿದ್ದಾನೆ ನಮ್ಮ ತಿಪ್ಪೇಶಿ. ಬೆಂಡ್ ಇದ್ದರೆ ಬೆಂಡ್ ತಗ್ಸೋಣ ಅಂತ ಬಿಚ್ಚಿ. ಅದು ನಾವು ಎಕ್ಸ್ಟ್ರಾ ಬ್ಲೇಡ್ ಹೊಡ್ಸಿಲ್ವಲ್ಲ ಅಲ್ವಾ, ಹಂಗೆ ಅದು ಹಾಗೆ ಕಾಣೋದು. ಎಕ್ಸ್ಟ್ರಾ ಬ್ಲೇಡ್ ಹೊಡ್ಸಿದ್ರೆ ಸೀದಾ ಇರೋದು. ಅಂದರೆ ಅವನ ಗಾಡೀಲಿ ಎಕ್ಸ್ಟ್ರಾ ಬ್ಲೇಡ್ ಇದ್ದಾವೆ, ನನ್ನ ಗಾಡೀಲಿ ಬ್ಲೇಡ್ ಹೊಡ್ಸಿಲ್ಲ. ನಾವು ಬ್ಲೇಡ್ ಯಾಕೆ ಓಡಿಸಲ್ಲ ಅಂದರೆ ಸುಮ್ಮನೆ ಗಾಡಿ ಕುಣಿತತೆ. ಅಂದರೆ ನಮಗೆ ಹೊಟ್ಟೆ ನೋವು ಬರುತ್ತೆ ಗಾಡಿ ಆಕ್ಷನ್ ಆದರೆ. ಖಾಲಿ ಗಾಡೀಲಿ ಎತ್ತೆ ಹಾಕುತ್ತಲ್ವಾ, ಹಾಗಾಗಿ ಎಕ್ಸ್ಟ್ರಾ ಬ್ಲೇಡ್ ಹೊಡ್ಸಿಲ್ಲ ನಾವು. ಅವು ಕಂಪ್ನಿ ಬ್ಲೇಡಲ್ಲಿ ನಡೆಸ್ತಿರೋದು. ಆ ಗಾಡಿಗೆ ಮಾತ್ರ ಒಂದೊಂದು ಎಕ್ಸ್ಟ್ರಾ ಬ್ಲೇಡ್ ಹೊಡ್ಸಿರೋದು. ನನ್ನ ಗಾಡಿಗೆ ಬ್ಲೇಡೇ ಹೊಡ್ಸಿಲ್ಲ, ಹಂಗೆ ಹೊಡಿತಾ ಇದ್ದೀನಿ. 2 ವರ್ಷ ಎಷ್ಟು ತಿಂಗಳು 2.5 ವರ್ಷ ಆಗೈತೆ ಗಾಡಿ ತಗೊಂಡ್ರಿ. ಅವಾಗ್ಲಿದ್ದು ಹಂಗೆ ಓಡಿಸ್ತಾ ಇದ್ದೀವಿ. ಪಿನ್ನು ಬುಷ್ ಒಂದ್ಸಲಿ ಮಾಡಿಸಿದ್ದಷ್ಟೇ, ಅಲ್ಲಿಂದ ಇತ್ಲಾಗ ಏನು ಮಾಡಿಸಿಲ್ಲ. ಅಂದರೆ ಬೇರೆ ಕೆಲಸ ಎಲ್ಲ ಮಾಡಿದ್ದೀವಿ, ಕಟ್ಟೆ ಕೆಲಸಕ್ಕೆ ಹೋಗಿಲ್ಲ, ಅವು ಕೈ ಹಾಕಿಲ್ಲ. ಹೊಡ್ಸೋದು ಇನ್ನೊಂದು 6 ತಿಂಗಳು ಹೊಡೆದು ಒಂದೊಂದು ಎಕ್ಸ್ಟ್ರಾ ಬ್ಲೇಡ್ ಹೊಡ್ಸಿದ್ರೆ ಸರಿ ಹೋಗ್ತತೆ. ಇಲ್ಲ ಅವನ್ನೇ ಬೆಂಡ್ ಹೊಡಿಸ್ಬೇಕಷ್ಟೇ. ನೋಡೋಣ ಬನ್ನಿ, ಇನ್ನೂ ಬೇಜಾನ್ ಟೈಮ್ ಐತೆ, ಹೊಡ್ಸೋಣ ಅಂತದು. ಇವಾಗ ಮುಂದೆ ಹೋಗೋಣ. ಕರ್ನೂಲಾಗಿ ನಿಲ್ಲಿಸಿ ಗಾಡಿನ ಒಂದು 5-6 ಆಟೋಮೊಬೈಲ್ಸ್ ಹುಡುಕಿದ್ವಿ, ಸಿಗಲಿಲ್ಲ. ಅದು ರಬ್ಬರ್ ಬರುತ್ತೆ, ಸಿ ಟೈಪ್, ಇದು ಎಲ್ ಶೇಪ್ ರಬ್ಬರ್ ಬರುತ್ತೆ ಈ ಥರ. ಅದು ಸಪ್ರೇಟ್ ರಬ್ಬರ್ ಕೊಡೋದಿಲ್ಲ. ಶೋರೂಮ್ನಾಗ ಸಿಗುತ್ತೆ, ಹೊರಗಡೆ ಎಲ್ಲಿ ಸಿಗಲ್ಲ. ನಾವೇನೋ ಒಂದು ನಂಬಿಕೆ ಮೇಲೆ ಕರ್ನೂಲಾಗಿ ಹುಡುಕಿದ್ವಿ, ಸಿಗುತ್ತಂತೇಳಿ. ಸಿಗಲಿಲ್ಲ, ಸಪ್ರೇಟ್ ರಬ್ಬರ್ ಕೊಡಲ್ಲ. ಶೋರೂಮ್ನಾಗ ಹೋಗಿ ಕೇಳಿದ್ವಿ 800 ರೂಪಾಯಿಂದ. ಅದು ಎಲ್ಲಿ ರಾಡೋ ರಬ್ಬರ್ ಬರುತ್ತೆ, ರಾಡಿಂದ ಅವಶ್ಯಕತೆನೂ ಇಲ್ಲ. ರಾಡ್ ನನ್ನ ಹತ್ರ ಆಲ್ರೆಡಿ ಇದಾವೆ 1-2. ಅದಕ್ಕೆ ನಾವೇನು ಮಾಡಿದ್ವಿ,
ಬರೀ ಟೇಪ್ ಹೊಡೆದ್ವಿ. ದುರ್ಗ್ ಫೋನ್ ಮಾಡಿದ್ವಿ ನಮ್ಮ ಮೆಕ್ಯಾನಿಕ್ಕಿಗೆ. ನನ್ನ ಹತ್ರ ಇದು ಬಾ ಇಲ್ಲಿ ಆಟೋ ವ್ಯವಸ್ಥೆ ಸಿಗ್ತವೆ ತಗೊಂಡು ಇಟ್ಕೊಂಡಿರ್ತೀನಿ ಅಂದ. ಸರಿ ಅಂತ ಹೇಳಿದ್ವಿ. ಆಗಿದ್ದು ಒಂದು ಟೇಪ್ ತಗೊಂಡು ಫುಲ್ಲು ಟೇಪ್ ಹೊಡೆದು ಲಿಫ್ಟಿಂದ ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಕೆಳಗೆ ಇಳಿಸಿ 2 ಕಿಲೋಮೀಟ್ರ್ ಬಂದೆ ಗುರು. ಮತ್ತೆ ಲಿಫ್ಟು ಮೇಲ್ಗಡೆ ಹೋಗಿದ್ದೆ. ಏನಂತ ನೋಡಿಲ್ಲ, ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಇವಾಗ ಇನ್ನೇನು ಎಲ್ಲ ನಾನು ನಿಲ್ಲಿಸ್ದಾಗ ನೋಡೋಣ ಅಂತೇಳಿ ಹಗಲೆಲ್ಲ ಬೆಳಿಗ್ಗೆಯಿಂದ ಆಟೋ ಮಲ್ಸ್ನಾಗ ಅಲ್ಲೆಲ್ಲ ಹುಡುಕಿ ಸುಮ್ಮನೆ ಅದ್ರ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಆಗಿಬಿಟ್ಟತೆ. 5:15 ಗುರು ಟೈಮು. ಟ್ರಿಪ್ಪು ಇಷ್ಟೊತ್ತಿಗೆ ರಿಂಗ್ ರೋಡ್ ಆಗಿದ್ವಿ. ರಿಂಗ್ ರೋಡ್ ಅರ್ಧ ರೋಡ್ನಾಗಿದ್ವಿ. ನಮಗಿನ್ನು ರಿಂಗ್ ರೋಡ್ ಅರ್ಧ ರೋಡ್ನಾಗಿದ್ವಿ. ಇವಾಗ ನೋಡಿದರೆ ಹೈದ್ರಾಬಾದ್ ಬಂದೆ ಇನ್ನೂ 180 ಕಿಲೋಮೀಟ್ರ್ ಐತಿ. ಇಲ್ಲ ಐತೆ ಬೋರ್ಡು ಹೈದ್ರಾಬಾದ್ 180 ಕಿಲೋಮೀಟ್ರ್ ಐತೆ. 180 ಹೈದ್ರಾಬಾದಲ್ಲಿ ಅಂದರೆ ನಾವು ಮಧ್ಯಾಹ್ನ ಮಲಗಿದ್ವಲ್ಲ 9:15 2 ಗಂಟೆ ತಕ್ಕನ 3 ಗಂಟೆ ಆಯ್ತು ಬಿಡೋಷ್ಟೊತ್ತಿಗೆ. ಅದೊಂದು ರೆಸ್ಟ್ ತಗೊಂಡು ಬಂದಂಗಾಯ್ತು. ಅದು ಸಿಗಲಿಲ್ಲ, ಇನ್ನೊಂದು ಸುಮ್ಮನೆ ಆದ್ವಿ. ಇವಾಗ ನೋಡಿದರೆ ಮುಂದ್ಗಡೆ ಮಳೆ ಮಾಡ ನೋಡಿ ಹೆಂಗಾಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಮಳೆ ಮಾಡ ನೋಡಿ ಹೆಂಗಾಗಿದೆ. ಅಲ್ಲಿ ಆಲ್ರೆಡಿ ಮಳೆ ಬರ್ತೈತೆ, ಇಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲಿ ಎಷ್ಟು ಮಳೆ ಬರ್ತಿದೆ ನೋಡಿ. ಆ ಕಪ್ಪುಗೆಲ್ಲ ಏನು ಕಾಣಿಸ್ತಿದೆಯಲ್ವಾ ಅದೆಲ್ಲ ಮಳೆ ಮಾಡನೆ. ಮಳೆ ಬರುತ್ತೆ. ಇಲ್ಲ ಅಲ್ಲೇ ತಣ್ಣಗೆ ಗಾಳಿ ಬರ್ತಿದೆ. ಹೆಂಗಂತೀರಾ, ಮಳೆ ಬರೋ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ. ತಣ್ಣಗೆ ಗಾಳಿ ಬರ್ತಿರ್ತತೆ. ಮಳೆ ಇಲ್ಲ ಅಂದರೆ ಬಿಸಿಲಾಗ್ಬಿಡ್ತದೆ ನೋಡಿ. ಈಗ ಅಲ್ಲಿ ಆಲ್ರೆಡಿ ಒಂದು 2ರಿಂದ 3 ಕಿಲೋಮೀಟ್ರ್ ಆದರೆ ಮಳೆ ಸಿಗುತ್ತೆ ನಮಗೆ. ಈ ಥರ ಇರ್ಬೇಕು ವಾತಾವರಣ. ನೈಟ್ ಮಾತ್ರ ಮಳೆ ಬಂದರೆ ಗಾಡಿ ಓಡ್ಸೋಕ್ಕಾಗಲ್ಲ ಗುರು. ಟ್ರಿಪ್ಪ ನಿಲ್ಸಿದ್ವಲ್ಲ ಆದಿಲಾಬಾದ್ ಹತ್ರ 11 ಗಂಟೆಗೆ ಹಂಗೆ ಆಗ್ಬಿಡ್ತತೆ. ನೋಡೋಣ, ಹೈದ್ರಾಬಾದ್ ದಾಟಿದ ಮೇಲೆ ಗೊತ್ತಾಗುತ್ತೆ. ಅದು ಹೆಂಗಂದರೆ ನಾವು ಇದು ಕಾಮರೆಡ್ಡಿ ದಾಟ್ತೀವಲ್ಲ ಅಲ್ಲಿಂದ ಅತ್ಲಾಗೆ ವೆದರ್ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಆ ಕಡೆ ಗುಡ್ಡ ಫಾರೆಸ್ಟ್ ಪ್ರದೇಶ ಜಾಸ್ತಿ ಇದೆಯಲ್ಲ, ಹಾಗಾಗಿ ವಾತಾವರಣ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿಬಿಡುತ್ತೆ. ಇಲ್ಲೊಂದು ಸ್ವಲ್ಪ ಗುಡ್ಡ ಫಾರೆಸ್ಟ್ ಕಮ್ಮಿ ಅಲ್ವಾ, ಹಂಗಾಗಿ ಮಳೆ ಕಮ್ಮಿ ಬರುತ್ತೆ. ನೋಡಿ ಇವಾಗ ಒಂದೊಂದೇ ಹನಿ ಬರ್ತಾ ಇದೆ ಆಲ್ರೆಡಿ. ಎದುರಿಗೆ ಬರೋ ಗಾಡಿ ಅಂತೂ ಫುಲ್ ನೆನ್ಕೊಂಡೇ ಬರ್ತಿರೋದು. ಈ ಲಿಫ್ಟಿಗೆ ಏನು ಮಾಡೋಣ ಅಂತ ಆಗತ್ತೆ. ಇವಾಗ ಏನು ಮಾಡೋದು ಬೇಡ. ಇಲ್ಲಿ ಮುಂದೆ ರೋಡಾಗಿ ನಿಲ್ಲಿಸಿ ಹೋಗಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಬೇಕು. ಸೈಡಿಗೆ ಹೋಗೋಣ, ವೈಟ್ ಪಟ್ಟಿಯಿಂದ ಹೊರಗಿರೋಣ. ನೀನು ನೋಡಿ ಫುಲ್ ಗಾಳಿ ಎದ್ಬಿಡ್ತು, ಮಳೆ ಬರೋ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಬಂದರೆ ನಮಗೇನು ಖುಷಿ ಗೊತ್ತಾ, ರೋಡಲ್ಲಿ ಟ್ರಾಫಿಕ್ ಇರಲ್ಲ, ಪ್ಲಸ್ಸು ಬೈಕ್ನವ್ರು ಯಾರೂ ಇರಲ್ಲ. ಬೈಕೆಲ್ಲ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಮೂರ್ಗಲ್ಲಿ ಆಟೋದವರು ಬರಲ್ಲ. ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು ಅವರು. ಇಲ್ಲೇನು ಗುರು ಇದ್ದಕ್ಕಿದ್ದಂಗೆ ಸಿಂಗಲ್ ಆಯಿತು. ಇವನು ಯಾರೋ ಅಡ್ಡ ಬಂದಂಗೆ ಆಗ್ತಾನೆ. ಇದು ಪಕ್ಕ ಅಡ್ಡ ಬರೋ ಕೇಸೆ. ಮುಂದೆ ಕ್ರೈನ್ ಹೋಗ್ತೈತೆ, ಅದಕ್ಕೆ ನಿಧಾನಕ್ಕೆ ಹೋಗ್ತದಾನೆ. ಇಲ್ಲಿ ಸೈನಿಂಗ್ ಬೋರ್ಡ್ ಇರಬೇಕು, ರೋಡ್ ಸಿಂಗಲ್ ಐತೆ ಅಂತೇಳಿ. ಅದು ಇದು ಟ್ರಕ್ ಲೈವೇ ಮಾಡ್ತಾ ಇದ್ದಾರೆ. ಅಂದರೆ ಲಾರಿ ಪಾರ್ಕಿಂಗ್ ಮಾಡ್ತಿರೋದು ಲೆಫ್ಟ್ ಸೈಡಿಗೆ. ಲಾರಿ ಪಾರ್ಕಿಂಗ್ ಅಲ್ಲ ಗುರು, ಯಾವುದೋ ಫ್ಲೈವರ್ ಮಾಡ್ತಿದ್ದಾರೆ. ನಾನು ಪಾರ್ಕಿಂಗ್ ಅಂತ ಹೇಳ್ತೀನಿ. ನೋಡಿ ಫ್ಲೈವರ್ ಮಾಡ್ತಿರೋದು. ಫ್ಲೈವರ್ ಮಾಡೋಕ್ಕೆ ಫಸ್ಟು ಸರ್ವಿಸ್ ರೋಡಾಗಿ ಮಾಡಿ, ಸರ್ವಿಸ್ ರೋಡಿಗೆ ಗಾಡಿ ಬಿಟ್ಟು ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದು ಬಿಟ್ಟಾರ ಇವರು. ಫಸ್ಟಿಗೆ ಇದನ್ನೇ ಕಿತ್ತು ಸರ್ವಿಸ್ ರೋಡಿಗೆ ಗಾಡಿ ಬಿಡ್ದಂಗೆ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಕಾರ್ಗಳು, ಬೈಕ್, ಇದು ಆಟೋಗಳೆಲ್ಲ ಟಚ್ ಆಗಿಬಿಡ್ತವೆ ಡಿವೈಡ್ರಿಗೆ ಕೂತ್ಕೊಂಡು. ಕರೆಕ್ಟಾಗಿ ಲಾರಿ ಪಾಸ್ ಆಗಷ್ಟೇ ಇರೋದು. ಬೈಕ್ ಬಂದರೆ ಹೋಗೋದಿಲ್ಲ ನೋಡಿ. ಇದ್ರಾಗೆ ಬೈಕ್ನವ್ರಿಗೆ ತೊಂದರೆ ಆಗುತ್ತೆ. ಮಳೆ ಬರ್ತಾಯಿದೆ, ಬನ್ನಿ ಮುಂದೆ ಹೋಗಿ ಮಳೇಲಿ ಸಿಗೋಣ. ನೋಡಿ ಸ್ನೇಹಿತರೆ, ಇಲ್ಲಿಂದ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇಲ್ಲಿಂದ ಹನಿ ಸ್ಟಾರ್ಟ್ ಆಗಿದೆ. ಇನ್ನು ಮುಂದ್ಗಡೆ ಹೋದಂಗೆಲ್ಲ ಫುಲ್ಲು ಜೋರಾಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಅದ್ರಾಗೆ ಲೆಫ್ಟ್ ಸೈಡಿನ ಕರ್ಟನ್ ಬೇರೆ ಬಿಟ್ಟಿಲ್ಲ ನಾನು. ಗಾಳಿ ಬರಲಿ ಅಂತ ಹಂಗೆ ಓಪನ್ ಬಿಟ್ಕೊಂಡಿದ್ದೆ. ಅದನ್ನು ಇಳಿಸ್ಬೇಕು, ನೋಡಬೇಕು. ಮುಂದೆ ಹನಿ ಒಳಗಡೆ ಬಿತ್ತು ಅಂದರೆ ಅದನ್ನು ಗಾಡಿ ಸೈಡ್ಗೆ ಹಾಕಿ ಅದನ್ನು ಮುಚ್ಚಲೇಬೇಕು. ಇಲ್ಲಾಂದರೆ ಬೆಡ್ಶೀಟು ತಡಿ ಎಲ್ಲ ನೆಂದೋಗ್ಬಿಡುತ್ತೆ. ನೋಡೋಣ ಬನ್ನಿ. ಎದುರಿಗೆ ಬರ್ತೈತೋ ಸೈಡಿಗೆ ಬರ್ತೈತೋ ಗೊತ್ತಿಲ್ಲ. ಒಟ್ಟು ಗಾಳಿ ಅಂತೂ ಲೆಫ್ಟಿಂದ ರೈಟಿಗೆ ಬರ್ತಾ ಇರೋದು. ಸಿಕ್ಕಾಪಟ್ಟು ಇಷ್ಟಕ್ಕೊಂದು ಗಾಳಿ ಇದ್ದರೆ ಮಳೆ ಮಾಡ ನಿಲ್ಲೋದಿಲ್ಲ, ಮುಂದ್ಗಡೆಗೆ ಹೋಗ್ಬಿಡ್ತೈತೆ. ನೋಡ್ತಾ ಇರ್ಬೋದು ನೀವು, ಎದುರುಗಡೆ ಎಷ್ಟೊಂದು ಮಳೆ ಮಾಡ ಆಯಿತು. ಇವಾಗ ಇಲ್ಲಿ ಹತ್ರಕ್ಕೆ ಊರ ಹತ್ರ ಬರ್ತಿದ್ದಾಗಲೇ ಹನಿ ಜೋರಾಗ್ತಿದೆ ನೋಡಿ ಇಲ್ಲಿಂದ. ಅದು ಏನೂ ಆಗಲ್ಲ, ಅಂದರೆ ಫುಲ್ಲು ಸ್ಪೀಡಾಗಿ ಮಳೆ ಬಂದು ನಿಂತುಬಿಟ್ರೆ ಏನೂ ತೊಂದರೆ ಆಗಲ್ಲ ನಮಗೆ. ಗ್ಲಾಸ್ ಕ್ಲಿಯರ್ ಆಗುತ್ತೆ.
ಆದರೆ ಹಿಂಗೆ ಹನಿ ಹನಿ ಇದು ಜಿಟಿ ಹನಿ ಹಿಡ್ಕಂತಂದ್ರೆ ಗ್ಲಾಸ್ ಕ್ಲಿಯರ್ ಆಗಲ್ಲ, ಒಂದೊಂದೇ ಹನಿ ಬೀಳ್ತತಲ್ಲ, ಹಂಗಾಗಿ ಅದು ಜಿಡ್ ಆಗಿಬಿಡ್ತತೆ. ಆಮೇಲೆ ಶಾಂಪಾಗಿ ತೊಳಿಬೇಕು, ಇಲ್ಲ ಸೋಪಾಗಿ ತೊಳಿಬೇಕು. ಒಬ್ರು ಯಾರೋ ಹೇಳಿದ್ರು ಬುದ್ಧಿವಂತರು, ಆಲೂಗಡ್ಡೆಗೆ ಹಾಕಿ ಗ್ಲಾಸ್ ಒರೆಸಿದ್ರೆ ಕ್ಲೀನ್ ಆಗುತ್ತೆ, ಜಿಡ್ ಆಗಲ್ಲ ಅಂತೇಳಿ. ನೋಡೋಣ, ಅದನ್ನು ಟ್ರೈ ಮಾಡೋಣಂತೆ ನೈಟು. ಇವಾಗೇನು ಇನ್ನು ಹೋಗೋಣ. 5:45 ಅಲ್ಲ 6 ಗಂಟೆ ಆಯಿತು. ನಮ್ಮದು ವೀಡಿಯೋನು ಪೋಸ್ಟ್ ಆಗಿರುತ್ತೆ ನೋಡಿ. ಫುಲ್ ಮಳೆ ಬರ್ತೈತೆ, ನೋಡೋಣ ಬನ್ನಿ ಮುಂದೆ ಹೋಗಿ. ಜೋರಾತ್ ನೋಡಿ ಮಳೆ, ಒಳಗಡೆ ನನಿ ಬೀಳ್ತಾ ಇಲ್ಲ, ಮುಂದ್ಗಡೆಯಿಂದ ಬರ್ತಿದೆ ನೋಡಿ. ಆ ಕಡೆ ಫುಲ್ ಸಖತ್ತಾಗಿ ಬರ್ತೈತೆ, ಇಲ್ಲಿ ಮಾತ್ರ ಕಮ್ಮಿ. ರೋಡ್ ಕಾಣಿಸೋದಿಲ್ಲ, ಹಂಗಾಗ್ಬಿಡ್ತೈತೆ. ಮಳೆ ಎಷ್ಟನ್ನೋ ಬರಲಿ, ಅದ್ರ ಜೊತೆಗೆ ಫಾಗ್ ಬರಬಾರ್ದು. ಫಾಗ್ ಬಂದರೆ ಏನಾಗುತ್ತೆ ಅಂದರೆ ರೋಡ್ ಕ್ಲಿಯರಾಗಿ ಕಾಣೋದಿಲ್ಲ, ಮುಂದ್ಗಡೆ ಹೋಗೋ ಗಾಡಿನೂ ಗೊತ್ತಾಗೋದಿಲ್ಲ. ಓವರ್ ಇಂಡಿಕೇಟ್ರ್ ಹಾಕ್ಬಿಡೋಣ ಗುರು, ಯಾಕಂತೀರ ಕಾರ್ನರಿಗೆ ಕಾಣೋದಿಲ್ಲ ಏನಿಲ್ಲ. ಅವರು ಸೀದಾ ಬಂದು ನುಗ್ಗಿಬಿಡ್ತಾರೆ ಗಾಡಿ ಅಡೆಗೆ. ಗಾಡಿ ಕೆಳಗಡೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಹಂಗಾಗಿ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಇದು ಮಳೆ ಬೆಳಗ್ಗೆನೆ ಬಂದಿದ್ರೆ ಎಲ್ಲ ಇರ್ತಿದ್ವಿ, ಆದರೆ ನಮ್ಮ ದೊಡ್ಡಪ್ಪ ನಿದ್ದೆ ಸರಿ ಮಾಡಿಲ್ಲ. ಅವ್ನು ಗಾಡಿ ನಿಲ್ಸಿದ್ರೆ ಏನು ಮಾಡ್ತಾನಂದರೆ ಬೇಗ ಮಲ್ಕೊಳ್ಳೋದಿಲ್ಲ, ಬರೋ ಮೊಬೈಲ್ ನೋಡ್ಕೊಂತ ಟೈಮ್ ಪಾಸ್ ಮಾಡಿಬಿಡ್ತಾನೆ. ಹಂಗೆ ಅವನು ರಾತ್ರಿ 1 ಗಂಟೆ ಮೇಲೆ 12 ಗಂಟೆ ಮೇಲೆ ಮಲ್ಗೋದವನು. ಆದರೆ ನಾನು ಬಂದು ಅವನು 1 ಗಂಟೆನ 2 ಗಂಟೆ ನಿದ್ದೆ ಮಾಡಿದ್ದಾನೆ ಅಷ್ಟೇ. ಆ ಟೈಮಿಗೆ ಬಂದು ನಾನು ಎಬ್ಬರಿಸಿದ್ನೆ, ನಿದ್ದೆ ಸರಿಯಾಗಿಲ್ಲ. ವೀರೇಶ್ ಇದ್ದಿದ್ರೆ ಗಾಡಿ ಅಂತ ನಿಲ್ತಿರ್ಲಿಲ್ಲ, ಹೋಗ್ಬಿಡೋ 2 ಇಷ್ಟೊತ್ತಿಗೆ ಹೈದ್ರಾಬಾದ್ ರಿಂಗ್ ರೋಡ್ ಇಳಿದ್ಬಿಡ್ತಿದ್ವಿ. ಅವನು ಬಂದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಆದ್ವಿ. ಏನು ಮಾಡ್ತೀರಾ? ಚಿಕ್ಕಪ್ಪನ ನೆಕ್ಸ್ಟ್ ಟ್ರಿಪ್ ಕರ್ಕೊಂಬರ್ಬೇಕು. ಚಿಕ್ಕಪ್ಪನ ರೆಡಿ ಮಾಡಿದ್ನಿ, ಅವ್ನು ಬಂದರೆ ಸರಿ ಹೋಗ್ತದೆ. ಹೋಯ್ತಾ ನೋಡಿ ದೊಡ್ಡಪ್ಪ. ನಾನು ಯಾರು ಅಂತ ನೋಡ್ತೀನಿ, ದೊಡ್ಡಪ್ಪನೇ ಹೋಗ್ತಿರೋದು ನೋಡಿ ಮುಂದೆ. ಇವ್ರು ಅಣ್ಣಚ್ಚಿಗಳು ಇಬ್ಬರು ಜೊತೆಗೆ ಹೋಗ್ತಾರೆ ಗುರು. ಒಬ್ರನ್ನ ಹಿಂದೆ ಆಗಲ್ಲ, ಒಬ್ರನ್ನ ಮುಂದೆ ಹೋಗೋದಿಲ್ಲ, ಜೊತೆಗೆ ಹೋಗ್ತಾರೆ ನೋಡಿ. ಅವನು ಸೇಮ್ ಸ್ಪೀಡು, ಇವನು ಸೇಮ್ ಸ್ಪೀಡಾಗಿ ಹೋಗ್ತಾನೆ. ಒಂಚೂರು ಬ್ರೇಕ್ ಗೊತ್ತೋದಿಲ್ಲ. ಇವಾಗ ಇವನು ಸ್ಪೀಡ್ ಆಗ್ತಾನೆ ನೋಡಿ. ಮಳೆನೂ ಜೋರಾಯಿತು, ಗ್ಲಾಸ್ ಎಲ್ಲ ಫುಲ್ ಬ್ಲಾಕ್ ಆಗಿಬಿಡ್ತು ನೋಡಿ. ಬ್ಲಾಕ್ ಅಂದರೆ ಫಾಗ್ ಬಿದ್ದಿದೆ, ಅದಕ್ಕೆ ಏನೂ ಕಾಣೋದಿಲ್ಲ. ಇದು ಲೆಫ್ಟ್ ಸೈಡಿಂದು ಸ್ಕಟನ್ ಬಿಟ್ಬಿಟ್ಟೆ ಗುರು, ಗಾಡಿ ನಿಲ್ಲಿಸಿ. ಯಾಕಂತೀರ ಎಲ್ಲ ಒಳಗಡೆ ಎಲ್ಲ ನೀರು ಬಂದುಬಿಟ್ಟು ಬೆಡ್ಶೀಟ್ ಎಲ್ಲ ನೆನೀತಂತೇಳಿ ನೋಡಿ. ಇವಾಗ ಏನಾಗುತ್ತೆ ನೋಡಿ, ಈ ಥರ ಒರೆಸಿದ್ರೆ ಬಟ್ಟೆ ಯಾರೋ ಗುರು ರೋಡಿಗೆ ನಿಲ್ಲಿಸ್ಬಿಟ್ಟಿದ್ದಾನೆ ಗಾಡಿನ. ಓವರ್ ಇಂಡಿಕೇಟ್ರ್ ಹಾಕಿಲ್ಲ, ಏನಿಲ್ಲ. ವೈಫರ್ ಹಾಕೋಣ, ವೈಫರ್ ಹಾಕಿದ್ರೆ ಕ್ಲಿಯರ್ ಆಗಿ ಕಾಣುತ್ತೆ. ಆ ಕಡೆ ಅಂತ ಸಿಕ್ಕಾಬಟ್ಲೆ ಮಳೆ. ಈ ಮಳೆಗೆ ಸುಮ್ಮನೆ ಹೋಗ್ತಾ ಇರೋದು ನಾನ್ ಸ್ಟಾಪು. ಖುಷಿ ಇವಾಗ ನಮಗೆ ಮಳೆ ಬಂದುಬಿಟ್ರೆ, ನಮ್ಗೆ ಒಂದೆಲ್ಲ ಎಲ್ಲರಿಗೂ ಖುಷಿ ಆಗ್ಬಿಡ್ತತೆ. ಏನು ಮಾಡ್ತೀರಾ? ನಮ್ಮೂರಲ್ಲಿ ಮಳೆನೇ ಇಲ್ಲ, ಬೇರೆ ಸ್ಟೇಟಲ್ಲಿ ಮಳೆ ಬರ್ತಾ ಐತೆ. ಅದ್ರಾಗ ಮಡಚಿ ಗಾಡಿ ಸೈಡ್ ಹೊಡೆದಿದ್ದೆ ಗುರು, ತಿರ್ಗಾ ಬಂದ. ನೋಡೋಣ ಮನೆ ಮುಂದೆ ಹೋಗಿ ಎಲ್ಲಾದ್ರೂ ಸಿಗೋಣ. ಇಲ್ಲಿ ಶಾಪ್ನಗರ್ ಟೋಲ್ ಹತ್ರ ನಿಲ್ಸಿದ್ವಿ ಒಂದು ಚಾ ಕುಡಿಯೋಣ ಅಂತೇಳಿ. ನಾವು ಏನು ಮ್ಯಾಜಿಕ್ ಮಾಡಿದ್ರು ಲಿಫ್ಟ್ ಮಾತ್ರ ಅದು ಮಾತು ಕೇಳ್ತಿಲ್ಲ. ನಮ್ದು ಮ್ಯಾಜಿಕ್ ಏನು ಆದರೂ ಅಲ್ಲಿ ನಡೀತಾನೆ ಇಲ್ಲ. ಆ ತಂತಿನೇ ಕಟ್ಟಾಗಿ ಹೋಗ್ಬಿಟ್ಟೈತೆ ಗುರು. ಯಾಕೆ ನೋಡಿ, ನಾನು ತಂತಿ ಕಟ್ಟಿದ್ದೆ, ತಂತಿ ಕೆಲಸ ಮಾಡಿಲ್ಲ, ಯಾವುದು ಹಳೆ ತಂತಿ. ದಾರ ಕಟ್ಟಿದ್ರು ನಿಲ್ಲಲ್ಲ. ಅದಕ್ಕೆ ಬೆಳಗ್ಗೆ ಏನು ಮಾಡೋಣ ಅಂದರೆ 700 ರೂಪಾಯಿ ಹೋದ್ರೆ ಹೋಗ್ತವೆ. ಹೊಸ ರಬ್ಬರ್ ತಗೊಂಬಿಡೋಣ. ಬರೀ ರಬ್ಬರ್ ಕೊಡಲ್ಲ, ಅಸೆಂಬ್ಲಿನೇ ತಗೋಬೇಕು ಅದನ್ನು. ಇಲ್ಲಾಂದರೆ ಸುಮ್ಮನೆ ಬಾಡ್ರಾಗ ಕಿರಿಕಿರಿ ಆಗ್ತೈತೆ. ಬಾಡ್ರಾಗೆಲ್ಲ ತೊಂದರೆ ಮಾಡಿಬಿಡ್ತಾರೆ, ಕೇಸ್ ಹಾಕ್ತಾರೆ. ಏನೆಲ್ಲ ಕರೆಕ್ಟ್ ಅದಾವೆ, ಬೆಳಿಗ್ಗೆ ನೋಡೋಣಂತೆ. ಈಗೇನು ಮುಟ್ಟೋದು ಬೇಡ. ಹಿಂದ್ಗಡೆ ಎಲ್ಲ ಹಿಂಗಿದೆ ನೋಡಿ, ಹಗ್ಗೆಲ್ಲ ಲೂಸ್ ಆಗಿಬಿಟ್ಟವೆ. ನಂದು ಒಳಗೈತೆ, ಇವ್ನು ಕರೆಕ್ಟಾಗೈತೆ. ಪಟ್ಟಿನೇ ಹಾಕಿಲ್ಲ ನಾನು. ಇವಾಗ ಚಾ ಕುಡ್ದು ಹೋಗೋದೆ. ಅದು ಏನು ತೊಂದರೆ ಆಗುತ್ತಂದರೆ ಲಿಫ್ಟ್ ಎತ್ತಿದ್ರೆ ಬ್ರೇಕ್ ಬರೋಲ್ಲ, ಮತ್ತು ಸೆಕೆಂಡ್ ಆಕ್ಸಲ್ ಮೇಲೆ ವೆಯ್ಟ್ ಜಾಸ್ತಿ ಬೀಳುತ್ತೆ. ಟೈರ್ ಸಿಕ್ಕಾಬಟ್ಲೆ ಹೀಟ್ ಆಗ್ತವೆ ಸೆಕೆಂಡ್ ಆಕ್ಸಲ್ ನಾವು. ಅದಕ್ಕೆ ಹಂಗೆ ಒದ್ದಾಡ್ತಿರೋದು ನಾನು. ಇಲ್ಲಾಂದರೆ ಕೈಗೆಲ್ಲ ಕಾಣ್ತಿದ್ದಿಲ್ಲ. ಚಾ ಕುಡ್ದು ಹೋಗೋಣ ಬನ್ನಿ. ಇನ್ನೇನು ಶಂಷಾಬಾದ್ ಒಂದು 50 ಕಿಲೋಮೀಟ್ರ್ ಐತೆ ನೋಡಿ. 2 ಗಾಡಿ ನಿಲ್ಲಿದಾವೆ. ನನ್ನ ಗಾಡಿಯಾಗ ಮ್ಯಾಗ್ಲ ಲೈಟೆಲ್ಲ ಹೋಗ್ಬಿಡ್ತಾವೆ. ಕಲೆಕ್ಷನ್ ಕೊಡೋಕ್ಕೆ ಬೇಜಾರಾಗ್ಬಿಟ್ಟತ್ತೆ. ಕಲೆಕ್ಷನ್ ಕೊಟ್ಟರೆ ಅದು ಬನ್ನಿ ಹೋಗೋಣ. ಟೀ ಕುಡಿದು ಒಂದು 10 ಕಿಲೋಮೀಟ್ರ್ ಬಂದೆ ಅಷ್ಟೇ. 10 ಕಿಲೋಮೀಟ್ರ್ ಇಲ್ಲ ಗುರು, ಶಾತ್ನಗರ್ ಬೈಪಾಸ್ ದಾಟಿದ್ವು ಅಷ್ಟೇ. ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡಿ, ಸಿಕ್ಕಾಪಟ್ಲೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಏನೇನು ಕಾಣೋದಿಲ್ಲ. ಈ ಕಾರ್ನರು ಹಂಗೆ ಮಳೆ ಬರ್ದಿದ್ದಾಗ 80ರಾಗ ಹೋಗ್ತಾರೆ.
ಇವಾಗ ಪುಕ್ಕು ಪುಕ್ಕು ಅಂತೇಳಿ ಫೋರಿನ್ ಟಿಕೆಟ್ ಹಾಕೊಂಡು ಲಾರಿ ಹಿಂದೆನೆ ಹೋಗ್ತಿದಾರೆ. ಅಲ್ಲಿ ಮುಂದ್ಗಡೆ ಒಂದು ಲಾರಿ ಓವರ್ಟೇಕ್ ಮಾಡಂಗಿಲ್ಲ, ಯಾಕಂದ್ರೆ ದಾರಿ ಕಾಣಲ್ಲ ಅವ್ರಿಗೆ ಸರಿಯಾಗಿ. ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ, ನಾವು ಮೇಲೆ ಕುಂತಿರ್ತೀವಲ್ಲ ನಮಗೆ ಕಾಣುತ್ತೆ ಒಂದು ಲೆಕ್ಕಕ್ಕೆ, ಅವ್ರಿಗೆ ಸರಿಯಾಗಿ ಕಾಣಲ್ಲ ಕಾರ್ನರ್ಗೆ. ಅದಕ್ಕೆ ಲಾರಿ ಹಿಂದಿಂದೇನೆ ಹೋಗ್ಬಿಡ್ತಾರೆ ಫೋರಿನ್ ಟಿಕೆಟ್ ಹಾಕೊಂಡು. ಇವಾಗ ಮತ್ತು ಚಳಿಗಾಲದಲ್ಲಿ ಫಾಗ್ ಬೀಳುತ್ತಲ್ಲ ಅವಾಗ ನೋಡಿ. ಇವಾಗ ಗಾಡಿನ ಯಾರು ಸೈಡೇ ಹೊಡಿತಿಲ್ಲ, ಆ ಡಬ್ಬ ಗಾಡಿ ಹಿಂದಿಂದ ಹೋಗ್ತಿದ್ದಾರೆ. ರೋಡ್ ಕ್ಲಿಯರ್ ಇದ್ರೆ ಮಾತ್ರ ಹೋಗ್ತಿರೋದು. ನಾವು ಹಂಗೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಗುರು. ನಮ್ಮ ದೊಡ್ಡಪ್ಪ ಏನು ಮುಂದೆ ಹೋಗ್ಬಿಟ್ಟಿದ್ದಾನೆ. ಶಂಷಾಬಾದ್ ಬಂದು ಇನ್ನೊಂದು 30 ಕಿಲೋಮೀಟ್ರ್ ಐತೆ ರಿಂಗ್ ರೋಡ್ ಹತ್ಬಿಟ್ರೆ ಯಾವ ಟೆನ್ಷನ್ ಇರಲ್ಲ ನಮಗೆ. ಟೈಮ್ ಬಂದು 8:45 ಆಯಿತು. ಯಾಕಂತೀರಾ, ಇಲ್ಲಿ ಆಟೋ ಅವೆಲ್ಲ ಇರ್ತವೆ, ಅವು ಗೊತ್ತಾಗೋದಿಲ್ಲ ಏನಿಲ್ಲ. ಆಟೋದಾಗೆ ರೇಡಿಯಮ್ ಇರಲ್ಲ, ಬ್ರೇಕ್ ಲೈಟ್ ಇರಲ್ಲ ಈ ಕಡೆ ಗಾಡಿಗಳಿಗೆ. ಕೆಲವು ಗಾಡಿಯಾಗಿದ್ದರೆ ಕೆಲವು ಗಾಡಿಯಾಗಿ ಇರೋದಿಲ್ಲ, ಮೂರ್ಗಾಲಿ ಆಟೋ ಕಾಣೋದೇ ಇಲ್ಲ, ಹಂಗಾಗ್ಬಿಡ್ತದೆ. ಅದಕ್ಕೋಸ್ಕರನೇ ಒಂಚೂರು ಮಳೆ ಬಂದಾಗ ಸಿಟಿ ಹತ್ರ ಹೆದರ್ಕೊಂಡು ಹೋಗ್ಬೇಕು. ನೋಡಿ ಯಾರೋ ಬುದ್ಧಿವಂತ ಫೋರಿನ್ ಟಿಕೆಟ್ ಹಾಕ್ಕೊಂಡು ಹೋಗ್ತಿದ್ದಾನೆ ಪಾಪ. ಹಿಂದೆ ಬರೋರಿಗೆ ಕಾಣ್ಲಿ ಅಂತೀವಿ. ಕೆಲವು ಗಾಡಿಗಳಿಗೆ ರೇಡಿಯಮ್ ಇರಲ್ಲ, ಏನೇನಿರಲ್ಲ ಗುರು. ಅಲ್ಲೊಂದು ಲಾರಿ ಬಂತು, ಅದ್ರಾಗ ಏನೂ ಇರಲಿಲ್ಲ, ಹಂಗಾಗ್ಬಿಡ್ತೈತೆ. ನಾನು ಫೋರಿನ್ ಟಿಕೆಟ್ ಹಾಕಿದ್ದೀನಿ ನೋಡಿ. ಬನ್ನಿ ರಿಂಗ್ ರೋಡಲ್ಲಿ ಹೋಗಿ ನೋಡೋಣ ಗುರು. ಇವಾಗ ರಿಂಗ್ ರೋಡ್ ಹತ್ತಾ ಇದ್ದೀವಿ. ಸಾಕಾಗ್ಬಿಡುತ್ತೆ ನಮ್ಗೆ ಅಲ್ಲಿಂದ ಬರೋಷ್ಟೊತ್ತಿಗೆ. ಯಾಕಂತೀರಾ, ಮಳೆ ಬೇರೆ ಬರ್ತೈತೆ, ಕಾರ್ಗಳು ಬೇರೆ ಹೋಗ್ತಿಲ್ಲ. ಅವು ಟುಕ್ಕು 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 ಅಂತಂದು ಕಾರ್ಗಳು ಬೇರೆ. ಅಂದರೆ ಫೋರಿನ್ ಟಿಕೆಟ್ ಹಾಕ್ಕೊಂಡು ಹೋಗೋರು ಗಾಡಿ ಲಾರಿ ಹಿಂದೆ ಅವನ್ನೇ ಹೋಗ್ತಿದ್ದು, ಅವ್ರು ಜೋರಾಗಿ ಬರ್ತಿದ್ದಿಲ್ಲ. ನಾನು ಇದು ನೋಡಿ ಯಾರೋ ಜಲ್ಲಿ ಚೆಲ್ಕೊಂಡು ಹೋಗ್ಯಾರ ಅಂದ್ಕೊಂಡೆ. ಈ ಥರ್ಮಕ್ಕೂಲಿಂದು ನೋ ಪಾರ್ಕಿಂಗ್ ಬೋರ್ಡ್ ಐತಿ ಇಲ್ಲಿ, ಹಂಗಾದ್ರೂ ಗಾಡಿ ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದೆ ಅಂದರೆ, ನಾನು ಲೆಫ್ಟ್ ಸೈಡಿನ ಶಟ್ರಸ್ ಬಿಟ್ಕೊಂಬಿಡೋಣ. ಯಾಕಂತೀರ ಮಳೆ ಬಂದರೆ ನೀರೆಲ್ಲ ಒಳಗೆ ಸಿಡಿತೈತೆ. ಅದಕ್ಕೆ ದೊಡ್ಡಪ್ಪನೂ ನಿಲ್ಲಿಸಿದಾನೆ. ದೊಡ್ಡಪ್ಪಗೆ ಆರನ್ನು ಹೊಡೆದು ಹೊರಟಿದ್ರಲ್ಲ, ಅವಾಗ ಇದು ಬೆಡ್ಶೀಟು ತಡಿ ಎಲ್ಲ ನೆಂದ್ಬಿಟ್ಟೈತೆ ಗುರು ಒಳಗಡೆ. ಅಷ್ಟಕ್ಕೂ ನೀರು ಸಿಡಿದು ಬಂದುಬಿಡ್ತು ಒಳಗಡೆ. ಜಾಸ್ತಿ ನಿಲ್ಲಿಸಿಲ್ಲ, 1 ನಿಮಿಷನೂ ಇಲ್ಲ, ಒಂದು 10-20 ಸೆಕೆಂಡ್ ಅಷ್ಟೇ. ಶಟ್ರಸ್ ಬಿಟ್ಟೆ ಹೊರಟೆ. ಹಿಂದ್ಗಡೆ ಎಲ್ಲ ನೋಡ್ಕೊಂಬಂದಿದ್ದೀವಿ ಟೋಲ್ ಹತ್ರ. ಅಂದರೆ ಮೇಲ್ಗಡೆಯಿಂದ ಸಿಕ್ಕಾಪಟ್ಟಲೆ ನೀರು ಇಳಿತದವು ಕೆಳಕ್ಕೆ, ಟಾರ್ಪಲಾಗಿ ನಿಂತಿರ್ತದೆ. ಅದು ಸೆಂಟ್ರ್ನಾಗ ಒಂಚೂರು ಗ್ಯಾಪ್ ಇರುತ್ತೆ. ಅದಕ್ಕೆ ದೊಡ್ಡಪ್ಪ ಬಾ ಹೋಗೋಣ. ದೊಡ್ಡಪ್ಪನ ಬರ್ತಾನೆ. ಏನು ಹೇಳ್ತೀರ ಗುರು, ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ನಮಗೆ ಇದು ದುರ್ಗದಿಂದ ಬರ್ತೀವಲ್ಲ ಅಲ್ಲೆಲ್ಲ ಬೇಜಾರಾಗಲ್ಲ. ಇದು ಶಾತ್ನಗರಿಂದ ಶಂಷಾಬಾದಿಗೆ ಬರ್ತೀವಲ್ಲ 40 ಕಿಲೋಮೀಟ್ರು, ಅಲ್ಲೇ ಸಿಕ್ಕಾಪಟ್ಟಲೆ ಬೇಜಾರಾಗ್ಬಿಡ್ತದೆ ನಮಗೆ. ಕಾರ್ನರ್ ಆ ಥರ ಮಾಡ್ತಾರೆ, ಇರಿಟೇಟು. ಯಾಕಂತೀರ, ಅವರು ಎತ್ಲಾಗಬೇಕು ಅತ್ಲಾಗೆ ಎಳಿತಿರ್ತಾರೆ. ಅದ್ರಾಗೆ ಆಟೋ ಬೇರೆ, ತರಕಾರಿ ಗಾಡಿ ಬೇರೆ. ರೋಡ್ ಚಿಕ್ಕದೈತೆ, ಟ್ರಾಫಿಕ್ ಫುಲ್ ಇರುತ್ತೆ. ಯಾಕೆ ಅಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ, ಏರ್ಪೋರ್ಟ್ ಬೇರೆ ಇಲ್ಲೇ ಹತ್ರ ಐತೆ. ಏರ್ಪೋರ್ಟಿಗೆ ಹೋಗೋರೆಲ್ಲ ಹಿಂಗೆ ಬಂದು ಹೋಗೋದು. ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ಶಂಷಾಬಾದಿಗೆ ಬರ್ತಾರಲ್ಲ, ಅದಕ್ಕೆ ಅಷ್ಟು ಟ್ರಾಫಿಕ್ ಇರುತ್ತೆ. ಇವಾಗ ರಿಂಗ್ ರೋಡಲ್ಲಿ ಒಂಚೂರು ಟ್ರಾಫಿಕ್ ಕಮ್ಮಿ ಇದೆ. 9 ಗಂಟೆ ಅಲ್ವಾ, ಹಂಗಾಗಿ ಕಮ್ಮಿ ಇರುತ್ತೆ. ಈ ಗುರು 6 ಗಂಟೆ 5:15 6 ಗಂಟೆ ತನಕ 7 ಗಂಟೆ 8 ಗಂಟೆ ತನಕ ಸಿಕ್ಕಾಪಟ್ಟಲೆ ಟ್ರಾಫಿಕ್ ಇರುತ್ತೆ. ಹೋದ್ಸಲಿ ಹೋಗ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಇತ್ತು ಅಂತೀರಾ. ಇವಾಗ ಹೋಗ್ತಾ ಇದ್ದೀನಿ ಫಸ್ಟ್ ಲೈನ್ನಾಗ ಹೋಗ್ತಾ ಇದ್ದೀನಿ. ಅಂದರೆ ಇದು ಲಾಸ್ಟ್ ಲೈನ್, ನಮಗೆ ಫಸ್ಟ್ ಲೈನ್ ಅದು. ನಮಗೆ ಇವೆರಡೇ ಯೂಸ್ ಮಾಡಬೇಕು. ಈ ಕಡೆ ಹೋಗೋಣ. ದೊಡ್ಡಪ್ಪ ಬರ್ತಾ ಇದ್ದಾನೇನೋ ಹಿಂದೆ, ಬರ್ತಾ ಇದ್ದಾನೆ. ಬನ್ನಿ ರಿಂಗ್ ರೋಡ್ ಇಳ್ದು ಸಿಗೋಣ. ನಾನು ರಿಂಗ್ ರೋಡ್ ಹತ್ತಿದಾಗ್ಲಿದ್ದಾನು ಫುಲ್ ಮಳೆ ಅಂದರೆ ಮಳೆ ಬರ್ತಿರೋದು. ರೋಡೇ ಕಾಣಿಸ್ತಿಲ್ಲ ಅಂತ ಮಳೆ ಬರ್ತೈತೆ. ಇನ್ನು 3ನೇ ಎಕ್ಸಾಕ್ಟ್ನಾಗ ಇದು ನೋಡಿ, ಮುಪ್ಪೈನಾಗೆ ಕಣ್ಣಿಗೆ ಹೋಗಿದ್ದ. ಇವಾಗ ಜೊತೆಗೆ ಬಂದ ನೋಡಿ. ಇದ್ಯಾವುದೋ ಅಗಚ್ಚಿ ಗಾಡಿ ಒಂದು, ಅವಾಗ್ಲಿದ್ದ ಕ್ವಾಟ್ಲಿ ಕೊಡ್ತಾ ಇದ್ದಾನೆ. ಕಾರ್ನರ್ ಅಂತ ಗುರು ಹೋಗಂಗಿಲ್ಲ ಯಾರು ಸ್ಪೀಡಾಗೆ. ಯಾಕಂತೀರಾ, ಈ ಲಾರಿ ಟೈರಿಂದ ನೀರು ಬರುತ್ತಲ್ಲ, ಅದಕ್ಕೆ ರೋಡ್ ಗ್ಲಾಸಿಗೆ ಬಿದ್ದು ಕಾಣೋದಿಲ್ಲ ಅಂತೇಳಿ ಯಾರೂ ಹೋಗಂಗಿಲ್ಲ. ರೋಡೇ ಖಾಲಿ ಆಗಿಬಿಟ್ಟೈತೆ ನೋಡಿ. ಒಂದು ಎಕ್ಸೈಟ್ಗೆ ಹೋಗೋಷ್ಟೊತ್ತಿಗೆ ರೋಡೇ ಖಾಲಿ ಆಗಿಬಿಡುತ್ತೆ. ಇವಾಗ ಇನ್ನು 3ನೇ ಎಕ್ಸೈಟ್ ಆಗಿದ್ದೀವಿ. ನಾವು 6ನೇ ಎಕ್ಸೈಟ್ನಾಗೆ ಇಳಿಬೇಕಾಗಿರೋದು. ಅಲ್ಲಿವರೆಗೂ ಹೋಗೋಷ್ಟೊತ್ತಿಗೆ ಇನ್ನೊಂದು ಗಂಟೆ ಅಂತ ಬೇಕು ನಮಗೆ. 10 ಗಂಟೆ ಆದ ಗುರು ಇಲ್ಲೇ. ಯಾಕಂತೀರ ಮಳೆ ಬರ್ತಿರೋದಕ್ಕೆ ರೋಡ್ ಕಾಣ್ತಿಲ್ಲ. ಇವಾಗ ಕ್ಲಿಯರ್ ಆಗ್ತೈತೆ, ಹಂಗೆ ಮಳೆ ಬರುತ್ತೆ ನೋಡ್ಕೊರು. ಈ ಕಾರ್ನಲ್ಲಿ ಹೋಗೋದೇ ಇಲ್ಲ. ಪಕ್ಕದಾಗ ಬರ್ತಾನೆ ಗಾಡಿ ಪಕ್ಕದಾಗೆ. ಹಂಗೆ ರೋಡಿಗೆ ಅಡ್ಡ ಬಂದರೆ ನಾವು ಏನು ಮಾಡಬೇಕು ನೋಡಿ. ಕರೆಕ್ಟಾಗಿ ಗಾಡಿ ಪಕ್ಕದಾಗೆ ಬರೋದು ಲೆವೆಲ್ಗೆ.
ಮುಂದಕ್ಕೆ ಹೋಗಲ್ಲ, ಹಿಂದೆ ಬರಲ್ಲ, ಹಂಗೆ ಮಾಡ್ತಾನೆ. ಈ ಆಂಧ್ರ ಗಾರ್ಡನ್ ಅಂತೂ ಮಿರರ್ ನೋಡಲ್ಲ, ಹಿಂದೆ ನೋಡಲ್ಲ, ಸುಮ್ಮನೆ ರೋಡಿಗೆ ಅಡ್ಡ ಎಳಿತಿರೋದೆ. ಇನ್ನು ನಮ್ಮ ಗಾಡಿ ಮೇಲೆ ಎಷ್ಟು ನೀರು ನಿಂತಿದ್ದಾವೋ ಏನೋ ನೋಡಬೇಕು. ಈ ಥರ ಮಳೆ ಬಂದರೆ ಗಾಡಿ ಓಡ್ಸೋಕೆ ತುಂಬ ಕಷ್ಟ ಆಗ್ಬಿಡ್ತದೆ. ಆ ಮೆಡಿಕಲ್ ದಾಟಿದ್ಮೇಲೆ ಇನ್ನು ಅಲ್ಲಿ ಎಷ್ಟು ಮಳೆ ಇತ್ತೋ ಏನೋ ಅದು ಗೊತ್ತಿಲ್ಲ. ನೋಡೋಣ, ಮಳೆ ಜಾಸ್ತಿ ಬಂತಂದರೆ ಸ್ಟಾಪು. ಇವಾಗ ಹೆಂಗಂದ್ರೂ ಚೇಗುಂಟೆ ದಾಟಿ ಯೋಚನೆ ಮಾಡೋಣಂತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಎಷ್ಟು ಫುಲ್ ಮಳೆ ಬರ್ತಿದೆ. ಈ ಥರ ಮಳೆ ಬಂದರೆ ರೋಡ್ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದರೆ ಅಪೋಸಿಟ್ ಬರೋ ಗಾಡೀಲಿ LED ಲೈಟ್ ಇರುತ್ತಲ್ಲ, ಅದು ಗ್ಲಾಸಿಗೆ ಬಿದ್ದರೆ ರೋಡ್ ಏನು ಕಾಣಿಸೋದಿಲ್ಲ. ಅದಕ್ಕೆ ತಿಪ್ಪೇಶಿ ನಾನು ಯೋಚನೆ ಮಾಡಿದ್ವಿ ಏನಂದರೆ, ಇವಾಗ ಮಲ್ಕೊಂಬಿಡೋಣ ತಿಪ್ಪೇಶಿ, ಬೆಳಗ್ಗೆ 5 ಗಂಟೆಗೆ ಎದ್ದೋಗೋಣ ಅಂತೇಳಿ. 6 ಗಂಟೆಗಂತೆ ನಾನು ಅವನಿದ್ದು 6 ಗಂಟೆಗೆ 5 ಗಂಟೆಗೆ ಎದ್ದೋಗೋಣ ಅಂತ. ನಾನು 6 ಗಂಟೆಗೆ ಅಂದರೆ ಅವ್ನು 5 ಗಂಟೆಗೆ ಅಂತ. ಅದಕ್ಕೆ ಹಂಗೆ ಮಾಡೋದು ನಡೆಯಪ್ಪ ಅಂದ್ವಿ. ಹೋಟ್ಲು ಬಂದು 21 ಕಿಲೋಮೀಟ್ರ್ ಐತೆ. ಲೊಕೇಶನ್ ಅಂದರೆ ಸೇವ್ ಮಾಡಿರ್ತೀವಿ ನಾವು. ನಮ್ಗೆ ಯಾವ ಹೋಟ್ಲು ಚೆನ್ನಾಗಿರ್ತಾವೋ ಆ ಹೋಟ್ಲಿಂದು ಲೊಕೇಶನ್ನ ಸೇವ್ ಮಾಡ್ಕೊಂಡಿರ್ತೀವಿ. ಹಂಗಾಗಿ ತೋರಿಸ್ತೀನಿ ಯಾವಾಗ ನಾವು ಒಂದ್ಸಲಿ ನಿಮ್ಗೂ ಅದು ಯಾವ ಥರ ಕಾಣ್ತತೆ ಸೇವ್ ಮಾಡಿರೋ ಅಂತೇಳಿ ಲೊಕೇಶನ್ಗಳು. ಅವ್ನಿಗೆ ಹೇಳ್ದೆ ಅಲ್ಲಿ ಹಾಕ್ಬಿಡು ನೋಡೋಣ ಅಂತೇಳಿ. ಆ ಹೋಟ್ಲಿಗೆ ಇನ್ನೂ ಜಾಗ ಐತಿ ಇಲ್ಲ ಗೊತ್ತಿಲ್ಲ. ಮುಂದೆ ಇದ್ದಾನೆ ಅವನು. ಜಾಗ ಇದ್ದರೆ ಚೆನ್ನಾಗೆ, ಇಲ್ಲಾಂದರೆ ಮುಂದಕ್ಕೆಲ್ಲ ನಾವು ಹೋದ್ರೆ ಆಯ್ತು. ನೋಡೋಣ ಬನ್ನಿ, ಹೋಟ್ಲಿಗೆ ಹೋಗೋಣ. ಊಟ ಮಾಡಿದ್ವಿ. ಊಟ ಮಾಡಿ 5 ಗಂಟೆಗೆ ಟೈಮಿಂಗ್ಸ್ ಬರ್ಸಿದ್ವಿ. ಇವಾಗ ನಮ್ಮ ಮೊಬೈಲಾಗ ನಾವು ಅಲಾರಾಮ್ ಇಟ್ಕೊಂಬಿಟ್ರೆ ಕರೆಕ್ಟ್ ಆಗುತ್ತೆ. ಒಬ್ರು ಯಾರೋ ಮೆಸೇಜ್ ಹಾಕಿದ್ರು, ಅವ್ರ ಹೆಸರೇನೋ ಸರಿಯಾಗಿ ನೋಡಿಲ್ಲ. ನೀವು ಯಾಕೆ ನೈಟ್ ಗಾಡಿ ಓಡಿಸೋದಿಲ್ಲ ಅಂತೇಳಿ. ಯಾಕೆ ಓಡಿಸೋದಿಲ್ಲ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.